ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳಿಗೆ ಮನೆಯಲ್ಲಿ 13 ವರ್ಷ ಅಪ್ಪಣಾಚಾರ ಜೊತೆಯಲ್ಲೇ ಇದ್ದರು. ಜಪಕಟ್ಟೆಯಲ್ಲಿ ಜಪ ಮಾಡ್ಕೊಂಡು ಹೊರಗಡೆ ತಿರುಗಾಟಿದ್ರಲ್ಲ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು ರಾಘವೇಂದ್ರ ಸ್ವಾಮಿಗಳು. ಅಪ್ಪಣಾಚಾರ್ಯರು ವಯಸ್ಸಲ್ಲಿ ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ದೊಡ್ಡವರು. ಆದರೆ ಗುರುಗಳನ್ನು ತಿಳ್ಕೊಂಡು ಕೈಕಾಲು ಹೊತ್ತದು, ಬೇಸಿಗೆಯಿಂದ ಗಾಳಿ ಹಾಕೋದು, ಪುಣ್ಯದ ಕೆಲಸ ಅಂತ ಪ್ರತಿನಿತ್ಯ ಅವರು ಸೇವೆ ಮಾಡ್ತಾ ಇದ್ರು. ಇದು ಅಪ್ಪಣಾಚಾರ್ಯ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹ. 400 ವರ್ಷದ ಹಿಂದೆ ಈ ಮನೆ ಹಳೆ ಮನೆ, ಮಣ್ಣಿನ ಮನೆ ಇತ್ತು. ಈ ತೆಂಗಿನಕಾಯಿ ನಾಗಪ್ಪ ಇಟ್ಟು ಜಾಗ ಎಲ್ಲ ಹುತ್ತ ಇತ್ತು. ಹುತ್ತದಲ್ಲಿ ಒಂದು ಜೀವಂತ ಸರ್ಪವಾಸ ಆಗಿತ್ತು. ಅದು ಹೆಸರು ಕೃಷ್ಣ ಸರ್ಪ ಅಂತ. ಅಪ್ಪಣಾಚಾರ್ಯರು ಪ್ರತಿದಿನ ಹನುಮನ್ ದೇವ್ರ ಪೂಜೆ ಅಂತರ ಒಂದು ಬೆಳ್ಳಿ ತಮ್ಮೆಲ್ಲ ಹಲ್ಲು ತುಂಬಿಕೊಂಡೋಗಿ 12 ಗಂಟೆ ಸುಮಾರು ಹೊರಗಡೆ ಈಗ ಗ್ರಿಲ್ ಇದೆಯಲ್ಲ ಅಲ್ಲಿ ಇಟ್ಕೊಂಡು ಕೊಡ್ತಾ ಇದ್ರು. ಸರ್ಪ ಹೋಗಿ ಹಾಲು ಕುಡಿದು ಪುನಃ ಬಂದು ಹುತ್ತ ಸೇರ್ತಾ ಇತ್ತು. ಇದನ್ನು ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣಾಚಾರ್ಯರು ಪ್ರತ್ಯಕ್ಷ ನೋಡ್ತಾ ಇದ್ರು. ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳು ಅವ್ರ ಶಿಷ್ಯ ಅಪ್ಪಣ್ಣಗೆ ಹೇಳ್ತಾರೆ, ಸರ್ಪ ನಮ್ಮಿಬ್ಬರಿಗೆ ಏನು ತೊಂದರೆ ಮಾಡ್ತಾ ಇಲ್ಲ, ಈ ಮನೆಗೆ ಮುಂದೆ ಹೆಣ್ಮಕ್ಳು ಹುಡುಗರು ಭಕ್ತಾದಿಗಳು ಬರ್ತಾರ, ಯಾರಿಗೇನೋ ತೊಂದರೆ ಆದಿತ್ತು ಅಂತೇಳಿ ವಿಶ್ರಾಂತಿ ತೆಗೆದುಕೊಳ್ಳುವ ಸ್ಥಳದಲ್ಲೇ ಕುಳಿತುಕೊಂಡು ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅವರು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಹುತ್ತದಲ್ಲಿರ್ತಕ್ಕಂಥ ಜೀವಂತ ಸರ್ಪ ಕೇಳಿಸ್ಕೊಂಡು ನನ್ನಿಂದ ಮುಂದೆ ಈ ಮನೆಗೆ ಬರ್ತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು ಅಂತ ತಾನೇ ಸ್ವತಃ ಶಿಲೆ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಹುತ್ತವನ್ನು ತೆಗೆಸಾಕಿ ಶಿಲೆಯನ್ನು ಅವರ ಅಮೃತಸ್ಥದಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದಿನಿಂದ ಈ ಊರು ಬಿಚ್ಚಾಲಿ ನಾಗಪ್ಪ ಅಂತ ಕರೀತಾರೆ. ಅದು ಸ್ವತಃ ಕೃಷ್ಣ ಸರ್ಪ ಅಂತ ಕೂಡ ಕರೀತಾರೆ. ಇಲ್ಲಿ ಪ್ರತಿ ಮಂಗಳವಾರ ಪಂಚಾಮೃತ ಅಭಿಷೇಕ ನಡೀತದೆ. ಷಷ್ಠಿ ದಿವಸ ಕ್ಷೀರಾಭಿಷೇಕ ಮಾಡ್ತಾರೆ. ಭಕ್ತಾದಿಗಳು ಬಂದು ಇಲ್ಲಿ ಕಾಯಿ ಸಂಕಲ್ಪ ಮಾಡ್ತಾರೆ. ಯಾಕಂದರೆ ಕುಜದೋಷ, ಸರ್ಪದೋಷ, ಕಲ್ಯಾಣ, ಸಂತಾನ, ವ್ಯಾಪಾರ, ಉದ್ಯೋಗ, ವ್ಯವಸಾಯ, ಕೋರ್ಟ್ ಕೇಸು, ಸ್ಕಿನ್ ಪ್ರಾಬ್ಲಮು, ಆಯುಷ್ಯ ಆರೋಗ್ಯ, ಫೈನಾನ್ಸ್ ಪ್ರಾಬ್ಲಮು, ಫೈನಾನ್ಸ್ ರಿಕವರಿ, ಲಕ್ಷ್ಮೀ ಕಟಾಕ್ಷ, ಅವ್ರದ್ದು ಎಂಥದೇ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ, ಈಗ ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿತದು, ಅಬ್ನಾರ್ಮಲ್ ಮಕ್ಕಳಾಗಿರ್ತಾವ, ಮತ್ತು ಅವರಿಗೆ ಇಂಥದೇ ಸೀಟ್ ಸಿಗಬೇಕು, ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಸುರಕ್ಷಿತವಾಗಿ ಮರಳಿ ಬರಬೇಕು, ಎಂಥದೇ ಕೆಲಸ ಮಾಡಲಿ ಎಲ್ಲದಕ್ಕೂ ದೇವರು ಅದಕ್ಕೆ ಅಲ್ಲಿ ಪಂಚಾಮೃತ ಅಭಿಷೇಕ ರಿಸಿಪ್ಟ್ ತರಿಸ್ಬೇಕು. ಅವ್ರು ತುಂಬಿದ ಫಲ ಕೊಡ್ತಾರೆ. ಭಕ್ತಿಪೂರ್ವಕವಾಗಿ ವಿಶ್ವಾಸದಿಂದ ನಮ್ಮ ಕೆಲಸ ಆಗಲಿ ಅಂತೇಳಿ ದೇವ್ರು ಪ್ರಾರ್ಥನೆ ಮಾಡ್ಕೊಂಡು ತಾಯಿ ಇಲ್ಲೇ ಸಂಕಲ್ಪ ಮಾಡಿದ್ರೆ ಕೆಲಸ ಆಗುತ್ತೆ. ಇದುವರೆಗೆ ಕೆಲಸ ಆಗಿಲ್ಲ ಅಂತ ಯಾರು ಬಂದವರಿಗೆ ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲಿ ಪಂಚಲೋಹದ ವಿಗ್ರಹ ಪಾಂಡುರಂಗ ವಿಠಲ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿ. ಇದು ಮನೆ ಬಿದ್ದೋಗಿತ್ತಾ? 2009ರಲ್ಲಿ ಮಳೆ ಬಂತಲ್ಲ, ಮಂತ್ರಾಲಯ ಮೇಲೆ ನೀರು ಬಂದಲ್ಲ, ಅವಾಗ ಆ ಪರಿಸ್ಥಿತಿ ಹಂಗಿತ್ತು. ಅಪ್ಪಣಾಚಾರ್ಯ ವಂಶಸ್ಥರು 8ನೇ ಜನರೇಷನ್ ಕೃಷ್ಣಾಚಾರ್ಯ ಅಂತ ಬರ್ತಾರೆ ಸರ್. ಅವರು ಮತ್ತು ನಿಮ್ಮಂಥ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಮನೆ ಈ ರೀತಿ